ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಮೊಹಮ್ಮದ್ ಪೈಗಂಬರ್ ನಬಿ ರಸೂಲ್ ಅವರ ಜಯಂತಿ ಆಚರಣೆ ಮಾಡಲಾಯಿತು. ನಗರದಲ್ಲಿ ಮುಸ್ಲಿಂ ಸಮುದಾಯದವರು ಬುಧವಾರ ಬೆಳಗ್ಗೆ ಶ್ರದ್ಧಾ ಭಕ್ತಿಯಿಂದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸಂತನ ದರ್ಶನ ಪಡೆದರು. ನಗರದ ಎಲ್ಲಾ ಮುಸ್ಲಿಂ ಸಮಾಜದವರು ಆಟೋ, ಟಾಟಾ ಎಸಿ ವಾಹನ, ತಳ್ಳು ಗಾಡಿ ಮೇಲೆ ಮಕ್ಕಾ ಮದೀನಾ ಜಾಮಿಯಾ ಮಸೀದಿ, ಕುತುಬ್ ಮಿನಾರ್ ಪ್ರತಿಕೃತಿ ಇರಿಸಿ ಮೆರವಣಿಗೆ ಮಾಡಲಾಯಿತು. ಮೊಹಮ್ಮದ್ ಪೈಗಂಬರ್ ಮೆರವಣಿಗೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದರು. ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು, ವಯಸ್ಕರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿ ಭಕ್ತಿಯ ಸಂಗೀತ ನಾದಕ್ಕೆ ಹೆಜ್ಜೆ ಹಾಕಿದರು. ಈ ಮೆರವಣಿಗೆಯಲ್ಲಿ ಹಸಿರು ವರ್ಣದ ಧ್ವಜಗಳು ರಾರಾಜಿಸಿದವು. ಹಾಗೆಯೇ ದೇವರ ಹೆಸರಲ್ಲಿ ಆರಾಧನೆ ಮಾಡುತ್ತಾ ಮೊಹಮ್ಮದ್ ಪೈಗಂಬರ್ ಸಂದೇಶಗಳ ಕುರಿತು ಘೋಷಣೆ ಕೂಗಿದರು. ಮೊಹಮ್ಮದ್ ಪೈಗಂಬರ್ ಜಯಂತಿಯ ಮೆರವಣಿಗೆ ಕರ್ನಲ್ ಸಾಹೇಬ್ ದರ್ಗಾದಿಂದ ಆರಂಭವಾಗಿ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಪೀರಾಜಾದ್ ರಸ್ತೆ ಮಾರ್ಗವಾಗಿ ಜಾಮಿಯಾ ಮಸೀದ್ ಹತ್ತಿರ ತಲುಪಿ ಮೆರವಣಿಗೆಯನ್ನ ಮುಕ್ತಾಯಗೊಳಿಸಿದರು. ಇದೇ ಸಂದರ್ಭದಲ್ಲಿ ಜಯಂತಿಯ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಗಂಗಾವತಿ ನಗರದ ಹಿರಿಯ ಮುಖಂಡರು, ಗುರುಗಳು, ಭಕ್ತಾದಿಗಳು, ಯುವಕರು, ಚಿಕ್ಕ ಮಕ್ಕಳು, ಪೊಲೀಸ್ ಇಲಾಖೆಯವರು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಗರದಲ್ಲಿ ಶಾಂತಿ ಕಾಪಾಡಲು ಮತ್ತು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ನಗರ ಪೊಲೀಸ್ ಠಾಣೆಯ ವತಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. अस्सलामुअलैकुम रहमतुल्लाहि बरकातहू। 1501 जश्न मिलादुन नबी सल्लल्लाहु अलैहि वसल्लम के मौके पे आज तमाम गंगावती के मुसलमान मिलकर, नौजवानों मिलकर इस जुल्स के मुताबिक बहुत शांति से, सुकून से, अमल से पहुंच रहा है। इसलिए मैं तमाम लोगों का शुक्रिया अदा करता हूँ। और ಎಲ್ಲ ನಮ್ಮ ಸಮಾಜದಿಂದ ಸರ್ವ ಕನ್ನಡ ನಾಡಿಗರಿಗೆ ನಾನು
ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆಯನ್ನು ಶಾಂತಿಯನ್ನು ಸಾರಿದಂತ ಪೈಗಂಬರ್ ಇವರು. ಅದೇ ರೀತಿ ನಾವು ಶಾಂತಿ ರೀತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನಾಡಿಗೆ, ಕರ್ನಾಟಕ ನಾಡಿನಲ್ಲಿ ಮಳೆಯಾಗಿ ಎಲ್ಲ ನಾಡು ಬರ ಹೋಗಿ ಸಮೃದ್ಧಿ ಆಗಲಿ ಅಂತೇಳಿ ನಾನು ಅಲ್ಲಾಹನಲ್ಲಿ ಬೇಡ್ಕೊಳ್ಳುತ್ತಾ, ಇವತ್ತು ಎಲ್ಲ ಮಾನವ ಕುಲಕ್ಕೆ ಇವತ್ತು ಶಾಂತಿಯ ಒಂದು ಸಂದೇಶವನ್ನು ಸಾರಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ನಮ್ಮ ಗಂಗಾವತಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಯುವಕರು ಮತ್ತೆಲ್ಲರೂ ಶಾಂತಿ ರೀತಿಯಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಇವತ್ತು ಈ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಕರ್ತರಿಗೂ ಎಲ್ಲರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಮಸ್ತ ನಾಗರಿಕರಿಗೆ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಶುಭಾಶಯಗಳನ್ನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇವತ್ತು ನಮ್ಮ ನಾಯಕರು HR ಸಿನ್ನಾದಣಿಯವರು ಕೆಲವೊಂದು ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಸಹ ಫೋನ್ ಮುಖಾಂತರ ನಮ್ಮ ಶುಭಾಶಯಗಳನ್ನು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಹೇಳಿದ್ದಾರೆ. ಇವತ್ತು ಗಂಗಾವತಿಯಲ್ಲಿ ಕೊರೋನಾ ಸಮಯದಲ್ಲಿ ರಿಸ್ಟ್ರಿಕ್ಷನ್ ಇತ್ತು ಸರ್ಕಾರದಿಂದ, ಮೆರವಣಿಗೆ ಮತ್ತು ಇದು ಹಜರತ್ ಪೈಗಂಬರ್ ಜಯಂತಿ ಇದು ಮೆರವಣಿಗೆ ಮಾಡಬಾರ್ದು ಅಂತ ನಿರ್ಬಂಧ ಹೇರಿದ್ರು. ಆ ಸಮಯದಾಗ ನಮ್ಮ ಸಿನ್ನಾದಣಿಯವರ ನಾಯಕತ್ವ ತಗೊಂಡು ಇಲ್ಲ, ನಾನು ಮೆರವಣಿಗೆ ತೆಗಿತೀವಿ ಅನ್ನೋ ತಮ್ಮ ಮಾತನ್ನ ಹೇಳಿ ಅವ್ರೇನ್ ಮಾಡಿದ್ರು, ಆ ಶ್ರೇ ನಮ್ಮ ನಾಯಕರು HR ಸಿನ್ನಾದಣಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಕ್ಕಿಲ್ಲ. ಇವತ್ತು ಗಂಗಾವತಿಯಲ್ಲಿ ಶಾಂತಿ ನೆಲೆಬೇಕಂದ್ರೆ ನಾವು ಚನ್ನಬಸವ ತಾತನ ಮಠ, ಚನ್ನಬಸವ ತಾತನ ಜಾತ್ರೆ ಮತ್ತು ತಾಯಿ ದುರ್ಗಮ್ಮ ದೇವಿಗೆ ನಮ್ಮ ಕರ್ನೂಲ್ ಸಾಹೇಬ್ ದರ್ಗದ ವತಿಯಿಂದ ಒಂದು ಬೃಹತ್ ಹಾರವನ್ನು ತಗೊಂಡು ಹೋಗುವಂತ ಮುಖಾಂತರ ಒಂದು ಶಾಂತಿ ಸಾರುವಂತ ಕೆಲಸ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವು ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಗಂಗಾವತಿಯಲ್ಲಿ ಒಂದು ಶಾಂತಿ ನೆಲೆಸಬೇಕಾದ್ರೆ ನಮ್ಮ ಸಿನ್ನಾದಣಿಯವರ ಮೂಲ ಅಂತೇಳಿ ನಾನಿಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ಮತ್ತೊಮ್ಮೆ ಗಂಗಾವತಿಯ ಜನತೆಗೆ ನನ್ನ ಪರವಾಗಿ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿನ ವಿರಾಮ ತಗೊಳ್ತೇನೆ. ನಮಸ್ಕಾರ. तमाम मुसलमान भाइयों को मैं ईद मुबारक की बात देना चाह रहा हूँ। मोहम्मद मुस्तफ़ा सल्लल्लाहु अलैहि वसल्लम पैदाइश दिन में सब मुसलमान को तमाम मुसलमान भाइयों को मैं मुबारकबाद देना चाहता हूँ। और इसी तरह हर साल की तरह SG रामरू साहब, जनाब हमारे HR सिन्हा साहब, तमाम उनके फैमिली की तरफ से ईद मुबारक की बात उनकी फैमिली की तरफ से मैं देना चाह रहा हूँ। अस्सलाम वालेकुम रहमतुल्लाहि व बरकातहू। अस्सलाम वालेकुम। ಇವತ್ತಿನ ದಿನ ಗಂಗಾವತಿ ನಗರದಲ್ಲಿ ಮತ್ತು ವಿಶ್ವಾದ್ಯಂತ ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಮುಸ್ಲಿಂ ಬಾಂಧವರು ಆಚರಿಸುತ್ತಿದ್ದಾರೆ. ನಮ್ಮ ನಾಯಕರುಗಳಾದ ಮಾಜಿ ವಿಧಾನ ಪರಿಷತ್ ಸದಸ್ಯರು HR ಸಿನ್ನಾದಣಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅವರು ಪ್ರವಾಸದ ಹಿನ್ನೆಲೆಯಲ್ಲಿ ಅವರು ಕರೆಯನ್ನು ಮಾಡಿ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಮೊಹಮ್ಮದ್ ಪೈಗಂಬರ್ ಇವರ ಜನ್ಮದಿನದ ಅಂಗವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುಸ್ಲಿಂ ಬಾಂಧವರು ಗಂಧದ ಮೆರವಣಿಗೆ ಮೂಲಕ ಬೇರೂನ್ ಮಹಾಬದಿ ಮಸೀದಿನಿಂದ ಜಾಮಿಯಾ ಮಸೀದಿವರೆಗೆ ಒಂದು ಶಾಂತಿಯ ಒಂದು ಸಂಕೇತವನ್ನು ಸಾರುತ್ತಾ ಈ ಮೆರವಣಿಗೆಯನ್ನು ಜಾಮಿಯಾ ಮಸೀದಿಗೆ ತಲುಪಲಿದೆ. ಇವತ್ತಿನ ದಿನ ಎಲ್ಲ ವರ್ಗದ ಜನರು ಮತ್ತು ಸರ್ವ ಸಮಾಜದ ಬಾಂಧವರಿಗೆ ಇವತ್ತು ಪೈಗಂಬರ್ ಎಲ್ಲರ ಮೇಲೆ ಕರುಣೆ ತೋರಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನಮ್ಮ ನಾಯಕರುಗಳಾದ HR ಸಿನ್ನಾದಣಿ ಮತ್ತು ಅವರ ಕುಟುಂಬದವರು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇವತ್ತು ಪೈಗಂಬರ್ ಜನ್ಮದ ದಿನದ ಅಂಗವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ. ನಮಸ್ಕಾರ. ಬರಕಾತಹು. ಗಂಗಾವತಿ ಸಮಸ್ತ ಬಂಧು ಮಿತ್ರರುಗಳಿಗೆ ನಮಸ್ಕಾರಗಳು. ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಬಯಸುತ್ತಾ, ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಗುರುಗಳಾದಂಥ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಗಮನ ದಿನ. ಇವತ್ತಿನ ದಿನ ನಾವು ತ್ಯಾಗವನ್ನು ಮಾಡ್ತೀವಿ, ತ್ಯಾಗ ಬಲಿದಾನವನ್ನು. ಇವತ್ತಿನ ದಿವಸ ನಾನು ನಮ್ಮ ಎಲ್ಲ ಸರ್ವ ಜನಾಂಗದ ಮಂದಿಗೆ ಬಯಸ್ತೇನೆ, ನಿಮ್ಮಲ್ಲಿ ಇವತ್ತೊಂದು ಪ್ರಣವನ್ನು ನೀವು ಒಂದು ಪ್ರಾಮಿಸನ್ನು ಮಾಡಬೇಕು. ಅದೇನಪ್ಪ ಅಂತಂದ್ರೆ, ಮನೆಯಲ್ಲಿ ತಾಯಿ ತಂದೆ ಇದ್ದಾರೆ ಅಂತಂದ್ರೆ ನಾವು ದೇವರಿಗೆ ನೋಡಿಲ್ಲ, ನಮ್ಮಗೋಸ್ಕರ ಅವರೇ ದೇವರಿದ್ದಂಗೆ ನಮಗೋಸ್ಕರ ಅವರು ಸೇವೆಯನ್ನು ಮಾಡಬೇಕು. ಅದೇ ತರ ನಮ್ಮಲ್ಲಿ ಏನು ಕೆಟ್ಟ ಚಟಗಳು ಇದ್ದಾವೆ, ಕೆಟ್ಟ ಚಟಗಳು ಅಂದ್ರೆ ಸಿಗರೇಟು, ಬೀಡಿ ಮತ್ತೆ ಡ್ರಿಂಕ್ಸ್, ಅದೇ ತರ ಗಾಂಜಾ, ಇದೆಲ್ಲನೂ ಬಿಡ್ಬೇಕಂತೇಳಿ ಹೇಳುತ್ತಾ
ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಹಂಸ ಬಾಯಿ ಬಾಯಿ ಅಂತ ಹೇಳ್ತಾ ನಾನು ಯಾರ ಮಾತನ್ನು ಮುಗಿಸ್ತೀನಿ. ಅದೇ ತರ ನಮ್ಮ ನಾಯಕರು HR ಸಿನ್ಹಾಗಣಿಯವರು ಇವತ್ತು ಫೋನ್ ಮಾಡಿ ನಮ್ಗೆ ತಿಳಿಸಿದವರು, ಅವರು ಯಾವ್ದೋ ಕಾರಣಕ್ಕೋಸ್ಕರ ಬರಕ್ಕಾಗ್ಲಿಲ್ಲ. ಅವರು ಈ ಗಂಗಾವತಿಗೆ ನಮ್ಮ ಖಾಸ್ಕರ ನಮ್ಮ ಮುಸಲ್ಮಾನ್ ಧರ್ಮ ಮ್ಯಾಗ ಬಹಳಷ್ಟು ಕರುಣೆಯನ್ನು ಮಾಡಿದ್ದಾರೆ. ಕರೋನಾ ಸಮಯದಲ್ಲಿ ಇದು ಜುಲೂಸ್ ಹೋಗ್ತಿದ್ದಿಲ್ಲ ಅಂತ ಸಮಯದಲ್ಲಿ ಮಾತಾಡಿ ಜುಲೂಸ್ ತರಿಸಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಅಲ್ಲಾ ತಬಾರಕ ವ ತಆಲಾ ಅವ್ರಿಗೆ ಸುಖ ಶಾಂತಿಯನ್ನು ಕೊಳ್ಳಿ, ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.